ರಂಗೇರಿದೆ ಮಸ್ಕಿ ಉಪಚುನಾವಣಾ ಕಣ. ಉಪಚುನಾವಣೆ ಬಿಜೆಪಿಗೆ ಪ್ರತಿಷ್ಠೆಯಾಗಿದ್ದು, ಶತಾಯ ಗತಾಯ ಮಸ್ಕಿಯನ್ನ ವಶಕ್ಕೆ ಪಡೆದುಕೊಳ್ಳುವ ಲೆಕ್ಕಾಚಾರದಲ್ಲಿ ಕೆಆರ್ಪೇಟೆ ಹಾಗೂ ಶಿರಾದಲ್ಲಿ ಕಮಲ ಅರಳಿಸಿರುವ ವಿಜೇಂದ್ರ ಈಗ ಮಸ್ಕಿಯ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸುವುದಕ್ಕೆ ಉತ್ಸುಕರಾಗಿದ್ದಾರೆ. ಅಗ್ನಿ ಪರೀಕ್ಷೆ ಎದುರಿಸೋದಕ್ಕೆ ಮತ್ತೊಮ್ಮೆ ಸಜ್ಜಾದ ವಿಜೇಂದ್ರ ಕೆಆರ್ಪೇಟೆ ಹಾಗೂ ಶಿರಾ ಕ್ಷೇತ್ರದ ಉಪಕದನದಲ್ಲಿ ಪಕ್ಷದ ಗೆಲುವಿಗೆ ಕಾರಣರಾದಂತಹ ವಿಜೇಂದ್ರಗೆ ಮಸ್ಕಿ ಕ್ಷೇತ್ರದ ಉಸ್ತುವಾರಿಯನ್ನ ಕೊಡಲಾಗಿದೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಮನವಿಯಂತೆ ವಿಜೇಂದ್ರ ಅವರನ್ನೇ ಕ್ಷೇತ್ರದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಮಸ್ಕಿ ಅಗ್ನಿ ಪರೀಕ್ಷೆ ಗೆಲ್ಲಲು ಸಜ್ಜಾಗಿರುವಂತಹ ವಿಜೇಂದ್ರ ತಮ್ಮ ತಂಡದೊಂದಿಗೆ ಮಸ್ಕಿಯತ್ತ ತೆರಳಿದ್ದಾರೆ. ಸಂಜೆ 5 ಗಂಟೆಗೆ ಮಸ್ಕಿಯಲ್ಲಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ರ್ಯಾಲಿ ಹಾಗೂ ಬೃಹತ್ ಸಮಾವೇಶ ನಡೆಯಲಿದೆ. ಮಸ್ಕಿ ಕ್ಷೇತ್ರದ ಉಸ್ತುವಾರಿಯನ್ನು ಹೊತ್ತಿದ್ದಾರೆ ವಿಜೇಂದ್ರ. ಶಿರಾ ಕೆಆರ್ಪೇಟೆ ಗೆದ್ದಂತಹ ವಿಜೇಂದ್ರಗೆ ಮಸ್ಕಿ ಸವಾಲು. ಉಪಚುನಾವಣೆ ಬಿಜೆಪಿಗೆ ಪ್ರತಿಷ್ಠೆಯಾಗಿದ್ದು, ಶತಾಯ ಗತಾಯ ಮಸ್ಕಿಯನ್ನ ವಶಕ್ಕೆ ಪಡೆದುಕೊಳ್ಳುವಂತಹ ಲೆಕ್ಕಾಚಾರದಲ್ಲಿದೆ. ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಪರ ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ವಿಜೇಂದ್ರ. ಪ್ರತಾಪ್ ಗೌಡ ಪಾಟೀಲ್ ಮನವಿಯಂತೆ ವಿಜೇಂದ್ರ ಅವರನ್ನೇ ಕ್ಷೇತ್ರದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಈ ಹಿಂದೆ ಶಿರಾ ಕೆಆರ್ಪೇಟೆ ಗೆದ್ದಂತಹ ವಿಜೇಂದ್ರಗೆ ಈಗ ಮಸ್ಕಿ ಸವಾಲು. ವಿಜೇಂದ್ರ ಎಂಟ್ರಿಯಿಂದ ಕಾಂಗ್ರೆಸ್ ಜೆಡಿಎಸ್ಗೆ ನಡುಕ ಶುರುವಾಗಿದೆ. ವಿಜೇಂದ್ರ ಉಸ್ತುವಾರಿಯಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದ್ದು, ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪರ ವಿಜೇಂದ್ರ ಮತಬೇಟೆಗೆ ಮುಂದಾಗಿದ್ದಾರೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಮತ್ತೊಂದು ಅಗ್ನಿ ಪರೀಕ್ಷೆಗೆ ಸಜ್ಜಾಗಿದ್ದಾರೆ. ಈ ಮೂಲಕ ಮಸ್ಕಿ ಉಪಚುನಾವಣಾ ಕಣ ರಂಗೇರಿದೆ. ಸಿಎಂ ವಿಜೇಂದ್ರ ನೇತೃತ್ವದಲ್ಲಿ ರ್ಯಾಲಿ. ಸಂಜೆ 5 ಗಂಟೆಗೆ ಮಸ್ಕಿಯಲ್ಲಿ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ರ್ಯಾಲಿ ಹಾಗೂ ಬೃಹತ್ ಸಮಾವೇಶ ನಡೆಯಲಿದ್ದು, ಮಸ್ಕಿ ರಣಕಣಕ್ಕಿಳಿದ್ದಾರೆ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ. ಮತ್ತೊಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸುವುದಕ್ಕೆ ಸಜ್ಜಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಪರ ಭರ್ಜರಿ ಪ್ರಚಾರಕ್ಕೆ ಮುಂದಾಗಿದ್ದು, ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಇವತ್ತಿನಿಂದಲೇ ಮಸ್ಕಿಯಲ್ಲಿ ವಿಜೇಂದ್ರ ಮತಬೇಟೆ. ವಿಜೇಂದ್ರ ಎಂಟ್ರಿಯಿಂದ ಈಗ ವಿಪಕ್ಷಗಳಲ್ಲಿ ನಡುಕ. ವಿಜೇಂದ್ರ ಉಸ್ತುವಾರಿಯಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಮೂಡಿದೆ. ಈ ಮೂಲಕ ಮಸ್ಕಿ ಉಪಚುನಾವಣಾ ಕಣ ರಂಗೇರಿದೆ. ಮತ್ತೊಂದು ಅಗ್ನಿ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಸಜ್ಜಾಗಿದ್ದಾರೆ ವಿಜೇಂದ್ರ. ಮಸ್ಕಿ ಅಗ್ನಿ ಪರೀಕ್ಷೆಯನ್ನ ಗೆಲ್ಲೋದಕ್ಕೆ ಸಜ್ಜಾಗಿರುವ ವಿಜೇಂದ್ರ ತಮ್ಮ ತಂಡದೊಂದಿಗೆ ಮಸ್ಕಿಯತ್ತ ತೆರಳಿದ್ದಾರೆ. ಕಾರ್ಯಕರ್ತರಲ್ಲಿ ಫುಲ್ ಉತ್ಸಾಹ. ಉಪಚುನಾವಣೆ ಬಿಜೆಪಿಗೆ ಪ್ರತಿಷ್ಠೆಯ ವಿಚಾರ. ಶತಾಯ ಗತಾಯ ಮಸ್ಕಿಯನ್ನ ಗೆಲ್ಲೇಬೇಕಿದೆ. ಅದಕ್ಕೊಂದು ಲೆಕ್ಕಾಚಾರ ಮಾಡಿಕೊಂಡಿದೆ ಬಿಜೆಪಿ. ಕೆಆರ್ಪೇಟೆಯಲ್ಲಿ ಶಿರಾದಲ್ಲಿ ಕಮಲ ಅರಳಿಸಿರುವಂತಹ ವಿಜೇಂದ್ರ ಈಗ ಮಸ್ಕಿಯಲ್ಲೂ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಮತ್ತೊಮ್ಮೆ ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸುವುದಕ್ಕೆ ಉತ್ಸುಕರಾಗಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಮನವಿಯಂತೆ ವಿಜೇಂದ್ರ ಅವರನ್ನೇ ಕ್ಷೇತ್ರದ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಸಂಜೆ 5 ಗಂಟೆಗೆ ಮಸ್ಕಿಯಲ್ಲಿ ರ್ಯಾಲಿ, ಬೃಹತ್ ಸಮಾವೇಶ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ, ಮಸ್ಕಿಯಲ್ಲೂ ವಿಜೇಂದ್ರ ಮ್ಯಾಜಿಕ್ ಮಾಡೋದಕ್ಕೆ ಸಿದ್ಧ ಆಗಿದ್ದಾರೆ. ಅಲ್ಲಿನ ಚಿತ್ರಣ ನೋಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ?
ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ನೇತೃತ್ವದ ಸರ್ಕಾರ ಸತಾಯಗತವಾಗಿ ಉಪಚುನಾವಣೆಯನ್ನು ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಸರ್ಕಾರ ರಚನೆಗೆ ಪೂರಕವಾಗಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿರತಕ್ಕಂಥ ಪ್ರತಾಪ್ಗೌಡ ಪಾಟೀಲ್ರ ಪರವಾಗಿ ಈಗ ಬಿಜೆಪಿ ಉಪಾಧ್ಯಕ್ಷರಾಗಿರುವಂಥ BY ವಿಜೇಂದ್ರ ಅವರು ಕೂಡ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ದಾರೆ. ಮಸ್ಕಿಯ ಸಂಭವನೀಯ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರತಾಪ್ಗೌಡರ ಮನವಿ ಮೇರೆಗೆ ಈಗಾಗಲೇ ಮಸ್ಕಿಗೆ ತೆರಳಿರ್ತಕ್ಕಂಥ ಏನು ವಿಜೇಂದ್ರ ಅವರು ಚುನಾವಣಾ ಉಸ್ತುವಾರಿಯ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇಡೀ ಕ್ಷೇತ್ರ ರಂಗನ್ನು ಪಡೆದುಕೊಂಡಿದೆ. ಇವತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದಲ್ಲಿ ಬೃಹತ್ ಶಕ್ತಿ ಪ್ರದರ್ಶನ ಆಗೋದಿದೆ. ಹಾಗಾಗಿ ವಿಜೇಂದ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಈ ಸಮಾವೇಶದ ಮೂಲಕ ಉಪಚುನಾವಣೆಗೆ ರಣಕಣದಿಂದ ಮೊಳಗಿಸಲಿಕ್ಕೆ ವಿಜೇಂದ್ರ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಇಡೀ ಮಸ್ಕಿ ಕ್ಷೇತ್ರದಲ್ಲಿ ವಿಜೇಂದ್ರ ಅವರ ರಾಜಕೀಯ ತಂತ್ರಗಾರಿಕೆ ಬಗ್ಗೆ ಗಂಭೀರವಾಗಿರುವಂಥ ಚರ್ಚೆ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಸಿರಾ ಮತ್ತು KR ಪೇಟೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಕ್ಕೆ ಪೂರಕವಾಗಿರ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆ ಮಾಡಿ ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೆ ಮಸ್ಕಿ ಚುನಾವಣೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಹಾಗಾಗಿ ವಿಜೇಂದ್ರ ಅವರು ಸತಾಯಗತವಾಗಿ ಈ ಕ್ಷೇತ್ರವನ್ನು ಗೆಲ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ರೀತಿಯ ರಣತಂತ್ರವನ್ನು ಮಾಡುವಂಥ ಹಿನ್ನೆಲೆಯಲ್ಲಿ ತಮ್ಮ ತಂಡದೊಂದಿಗೆ ಈಗಾಗಲೇ ಮಸ್ಕಿಗೆ ತಲುಪಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಬಂದು ಸಮಾವೇಶನ ಉದ್ಘಾಟನೆ ಮಾಡೋದೊಂದಿಗೆ ಅಧಿಕೃತವಾಗಿ ವಿಜೇಂದ್ರ ಅವರು ರಾಜಕೀಯ ತಂತ್ರಗಾರಿಕೆಗೆ ಮುನ್ನುಡಿ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಮಸ್ಕಿಯಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಬಿಜೆಪಿ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ವಿಜೇಂದ್ರ ಅವರೇ ಈ ಕ್ಷೇತ್ರದಲ್ಲಿ ಇದ್ರೆ ಉತ್ತಮ ಅಂತಕ್ಕಂಥ ಒಂದು ಮನವಿ ಬಂದಂಥ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರನ್ನ ಈ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಉಸ್ತುವಾರಿಯಾಗಿ ನಿಯೋಜನೆ ಮಾಡ್ತಿದ್ದ ಹಾಗೇನೆ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟಾಗಿದೆ. ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗಿದೆ. ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಬಸವಗೌಡ ತುರ್ವೇಳ್ ಅವರಿಗಾಗ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಕೂಡ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಪಡೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಗೆ ಹೋಗದಂತೆ ತಡೆಯುವಂಥ ಒಂದು ಗಟ್ಟಿಯಾಗಿರ್ತಕ್ಕ ತೀರ್ಮಾನ ಈಗಾಗ ವಿಜೇಂದ್ರ ತೆಗೆದುಕೊಂಡಿದ್ದಾರೆ. ವಿಜೇಂದ್ರ ಅವರ ರಣತಂತ್ರದ ಭಾಗವಾಗಿ ಈಗಾಗಲೇ ಬಿಜೆಪಿ ಬಿಟ್ಟು ಬಸವನಗೌಡ ತುರ್ವೇಳ್ ಅವರು ಕಾಂಗ್ರೆಸ್ಗೆ ಹೋಗಿದ್ರು ಕೂಡ ಯಾವುದೇ ಕಾರ್ಯಕರ್ತರು ಹೋಗದ ಹಾಗೆ ಈಗಾಗಲೇ ಮಾಡಿರ್ತಕ್ಕಂಥ ಪ್ಲಾನ್ ಯಶಸ್ವಿಯಾಗಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಸತಾಯಗತವಾಗಿ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನದ ಮೊದಲ ಹೆಜ್ಜೆ ಇಟ್ಟಿರ್ತಕ್ಕಂಥ ವಿಜೇಂದ್ರ ಅವರು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಒಟ್ಟಾರೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಅಳಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನು ವಿಜೇಂದ್ರ ಮಾಡ್ತಾ ಇದ್ದಾರೆ. ವಿಜೇಂದ್ರಗೆ ಜವಾಬ್ದಾರಿ ಕೊಡಲಾಗಿದೆ. ವಿಜೇಂದ್ರ ಆ ನಿಟ್ಟಲ್ಲಿ ಯಶಸ್ವಿ ಆಗ್ತಾ ಇರತಕ್ಕಂಥ ವಿಶ್ವಾಸ ಬಿಜೆಪಿ ನಾಯಕರಿಗಿದೆ. ಯಾಕೆಂದರೆ ಸಿರಾ ಕ್ಷೇತ್ರದಲ್ಲಿ ಯಾವುದೇ ಕಾರಣ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳು ಇದ್ದಾಗಲೂ ಕೂಡ ತಮ್ಮ ತಂಡದ ಮೂಲಕ ರಾಜಕೀಯ ತಂತ್ರಗಾರಿಕೆಯನ್ನು ಮಾಡೋದ್ರ ಮೂಲಕ ಆ ಕ್ಷೇತ್ರವನ್ನು ಬಿಜೆಪಿ ವಶಪಡಿಸಿಕೊಳ್ಳಲು ಯಶಸ್ವಿಯಾದಂಥ ವಿಜೇಂದ್ರ ಅವರಿಗೆ KR ಪೇಟೆಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಇತ್ತು. KR ಪೇಟೆಯಲ್ಲೂ ಕೂಡ ಸಚಿವರಾಗಿರುವ ನಾರಾಯಣಗೌಡರನ್ನ ಗೆಲ್ಸ್ಕೊಂಡು ಬರಲಿಕ್ಕೆ ಜವಾಬ್ದಾರಿ ಕೊಟ್ಟಾಗಲೂ ಕೂಡ ಅಷ್ಟು ಪಾಸಿಟಿವ್ ಆಗಿರ್ತಕ್ಕಂಥ ರೆಸ್ಪಾನ್ಸ್ಗಳು ಆರಂಭದಲ್ಲಿ ಸಿಕ್ಕಿರಲಿಲ್ಲ. ಆದರೂ ಕೂಡ ತಮಗಿರ್ತಕ್ಕಂಥ ಎಲ್ಲ ರಾಜಕೀಯ ಅನುಭವದ ಆಧಾರದ ಮೇಲೆ ತಂತ್ರಗಾರಿಕೆ ಮಾಡಿ ಯಶಸ್ವಿಯಾಗಿದ್ದಂಥ ವಿಜೇಂದ್ರರು KR ಪೇಟೆಯಲ್ಲೂ ಕೂಡ ನಾರಾಯಣಗೌಡರನ್ನ ಗೆಲ್ಸ್ಕೊಂಡು ಬರಲಿಕ್ಕೆ ಯಶಸ್ವಿಯಾಗಿದ್ದರು. ಹಾಗಾಗಿ ಮಸ್ಕಿಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ತಂತ್ರಗಾರಿಕೆ ಮಾಡಬೇಕು ಅನ್ನುವಂಥದ್ದು ಮತ್ತು ಆ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಗೆಲ್ಲಬೇಕು ಅಂತಕ್ಕಂಥ ಉತ್ಸಾಹದಲ್ಲಿರ್ತಕ್ಕಂಥ ರಾಜ್ಯ ಬಿಜೆಪಿ ನಾಯಕರು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಹೊಣೆಗಾರಿಕೆಯನ್ನು ವಿಜೇಂದ್ರರು ಕೊಟ್ಟಿದ್ದಾರೆ. ವಿಜೇಂದ್ರರು ಈ ನಿಟ್ಟಲ್ಲಿ ನಿರಂತರವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ಆಗೋದಿದೆ. 5 ಗಂಟೆಗೆ ನಡೀತಕ್ಕಂಥ ಕಾರ್ಯಕ್ರಮದ ಮೂಲಕ ಇಡೀ ಚುನಾವಣಾ ಅಖಾಡಕ್ಕೆ ವಿಜೇಂದ್ರ ಧುಮುಕ್ತಾ ಇದ್ದಾರೆ. ಆ ಮೂಲಕ ತಮ್ಮ ಒಂದು ಸ್ಪಷ್ಟವಾಗಿರ್ತಕ್ಕಂಥ ರಾಜಕೀಯ ಸಂದೇಶವನ್ನು ಈ ಸಮಾವೇಶದ ಮೂಲಕ ನೀಡೋದ್ರ ಮೂಲಕ ಮಸ್ಕಿಯಲ್ಲಿ ಬಿಜೆಪಿಯನ್ನು ಗೆಲ್ಲಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲಾನ್ ಆಫ್ ಆಕ್ಷನ್ಗಳನ್ನು ವಿಜೇಂದ್ರ ಮಾಡೋರಿದ್ದಾರೆ. ಪ್ರತಿಮಾ, ಆನಂದ್, ಮತ್ತೊಂದು ಅಗ್ನಿ ಪರೀಕ್ಷೆ ಇದು. ಅದನ್ನ ಎದುರಿಸೋದಕ್ಕೆ ವಿಜೇಂದ್ರ ಸಜ್ಜಾಗಿದ್ದಾರೆ. ಈ ಹಿಂದಿನ ಪ್ರಯತ್ನಗಳಲ್ಲಿ ಅವರು ಯಶಸ್ವಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅವರ ಇನ್ನಷ್ಟು ಕಾನ್ಫಿಡೆನ್ಸ್ ಕಂಡು ಬರ್ತಾ ಇದೆಯಾ ವಿಜೇಂದ್ರ ಅವರಲ್ಲಿ? ಹೇಗೆ? ಖಂಡಿತವಾಗಲೂ ಕೂಡ KR ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಉಪಚುನಾವಣೆ ಸಂದರ್ಭದಲ್ಲೂ ಕೂಡ JDSನ ಭದ್ರಕೋಟೆಯಲ್ಲಿ ಬಿಜೆಪಿ ಹೇಗೆ ಅದರ ಅವಕಾಶವನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ಚರ್ಚೆಗಳು ಜೋರಾಗಿದ್ದು, ನಾರಾಯಣಗೌಡರನ್ನ ಟಿಕೆಟ್ ಕೊಟ್ಟು ಅಲ್ಲಿ ಕಣಕ್ಕಿಳಿಸಿದಾಗಲೂ ಕೂಡ ಅಂಥ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಕ್ಷೇತ್ರವೂ ಕೂಡ ಅದು ಆಗಿರಲಿಲ್ಲ. ಬಿಜೆಪಿಯಲ್ಲಿ ಒಂದೊಂದು ಮತಗಳನ್ನು ಕೂಡ ಕ್ರೋಢೀಕರಣ ಮಾಡ್ತಕ್ಕಂಥ ಸವಾಲು ವಿಜೇಂದ್ರಗೆ ಎದುರಾಗಿತ್ತು. ಹಾಗಾಗಿ ವಿಜೇಂದ್ರ ಅವರು ಆ ಕ್ಷೇತ್ರದಲ್ಲಿ ಪ್ರತಿಯೊಂದು ಮತಗಳನ್ನು ಕ್ರೋಢೀಕರಣ ಮಾಡೋದ್ರಲ್ಲಿ ಯಶಸ್ವಿ ಆಗೋದ್ರ ಮೂಲಕ ರಾಜಕೀಯವಾಗಿರ್ತಕ್ಕಂಥ ಇಟ್ಟ ಹೆಜ್ಜೆಯಲ್ಲಿ ಆರಂಭಿಕವಾಗಿ ಅವರು ಯಶಸ್ವಿ ಕೂಡ ಆಗಿದ್ದರು. ನಂತರ ಸಿರಾ ವಿಧಾನಸಭಾ ಕ್ಷೇತ್ರವೂ ಕೂಡ JDSನ ಪ್ರಾಬಲ್ಯದ ಕ್ಷೇತ್ರವಾಗಿತ್ತು. ಅಲ್ಲಿ ಕಾಂಗ್ರೆಸ್ನ ಜಯಚಂದ್ರರು ಕೂಡ ಕಣಕ್ಕಿಳಿದಾಗ ಸಹಜವಾಗಿ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಅಭಿಪ್ರಾಯಗಳು ವ್ಯಕ್ತವಾಗಿತ್ತು ಆರಂಭದಲ್ಲಿ. ಆದರೆ ವಿಜೇಂದ್ರ ಆ್ಯಂಡ್ ಟೀಮ್ ಮಾಡಿರ್ತಕ್ಕಂಥ ರಾಜಕೀಯ ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿ ಸಿರಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಗೆಲ್ಲಲಿಕ್ಕೆ ಅವಕಾಶ ಆಗಿರ್ತಕ್ಕಂಥ ರಾಜೇಶ್ ಗೌಡರು ಗೆದ್ದಿದ್ದಾರೆ. ಇದು ಒಂದು ಇತಿಹಾಸ. ಈಗಲೂ ಕೂಡ ಮಸ್ಕಿಯಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಇರುವಂಥದ್ದು. ಈಗಾಗಲೇ 2 ಬಾರಿ ಅಭ್ಯರ್ಥಿಯಾಗಿದ್ದಂಥ ಬಸವನಗೌಡ ತುರ್ವೇಳ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಕಾಂಗ್ರೆಸ್ನ ಅಧಿಕೃತವಾಗಿರುವಂಥ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಆ ಕ್ಷೇತ್ರದಲ್ಲಿ
ಈ ಕ್ಷೇತ್ರವನ್ನು ಗೆದ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇರುವಂಥ ಬಿಜೆಪಿ ನಾಯಕರಿಗೆ ಈ ಕ್ಷೇತ್ರವನ್ನು ವಿಜೇಂದ್ರಿಗೆ ಬಿಟ್ಟುಕೊಡ್ತಕ್ಕಂಥ ಸೂಕ್ತ ಮತ್ತು ಅವರಿಗೆ ಜವಾಬ್ದಾರಿ ವಹಿಸ್ತಕ್ಕಂಥದ್ದು ಸೂಕ್ತ ಅನ್ನುವಂಥ ಅಭಿಪ್ರಾಯಗಳು ಬಂದಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಕೋರ್ ಕಮಿಟಿಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಅವರಿಗೆ ಆ ಬಸ್ಕಿ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಅವರು ತಮ್ಮ ತಂಡದೊಂದಿಗೆ ಈ ಕ್ಷೇತ್ರದಲ್ಲಿ ಚುನಾವಣಾ ತಂತ್ರಗಾರಿಕೆಯನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಜಯೇಂದ್ರವರು ಇವತ್ತು ಏನು ನಡೀತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಬೃಹತ್ ಸಮಾವೇಶದ ಮೂಲಕ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಗೆಲ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡೋರಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆಯಾಗಿದ್ದಂಥ ಕ್ಷೇತ್ರವನ್ನು ಮತ್ತೆ ಪಡ್ಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನು ಅವರು ಕೂಡ ಮುಂದುವರಿಸಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ವಿಜೇಂದ್ರರಿಗೆ ಈ ಕ್ಷೇತ್ರದಲ್ಲಿ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ರಿಸಲ್ಟ್ ಬರಬಹುದು ಅನ್ನುವಂಥ ವಿಶ್ವಾಸದ ಮಾತುಗಳು ಈಗ ಶುರುವಾಗಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಆನಂದ್ ತಮ್ಮೆಲ್ಲ ಮಾಹಿತಿಗೆ. ರಂಗೇರಿದೆ ಮಸ್ಕಿ ಉಪಚುನಾವಣಾ ಕಣ. ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜೇಂದ್ರ ಮಸ್ಕಿ ರಣಕಣಕ್ಕಿಳಿದಿದ್ದು ಮತ್ತೊಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಸಿದ್ಧ ಆಗಿದ್ದಾರೆ. ಇವತ್ತಿನಿಂದಲೇ ಮತಬೇಟೆಗೆ ಮುಂದಾಗಿದ್ದಾರೆ. ಬಿಜೆಪಿ ಸಂಭಾವ್ಯ ಅಭ್ಯರ್ಥಿ ಪ್ರತಾಪ್ ಗೌಡ ಪರ ವಿಜೇಂದ್ರ ಮತಬೇಟೆ. ಮಸ್ಕಿಗೆ ಹೋಗುವ ಮಾರ್ಗ ಮಧ್ಯೆ ದೇಗುಲಕ್ಕೆ ಭೇಟಿ ಕೊಟ್ಟರು ವಿಜೇಂದ್ರ. ಕೊಪ್ಪಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ದೇವರ ದರ್ಶನವನ್ನ ಪಡೆದಿದ್ದಾರೆ ವಿಜೇಂದ್ರ. ಕನಕಾಚಲಪತಿ ಆಶೀರ್ವಾದ ಪಡೆದ್ರು ವಿಜೇಂದ್ರ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ವಿಜೇಂದ್ರ ಈಗ ಉತ್ಸಾಹದಲ್ಲಿದ್ದಾರೆ. ಮಸ್ಕಿ ಉಪಚುನಾವಣಾ ಕಣ ರಂಗೇರಿರುವಂತದ್ದು. ಅಲ್ಲಿಗೆ ತೆರಳುವ ಮುನ್ನ ಮಾರ್ಗ ಮಧ್ಯೆ ಕೊಪ್ಪಳದಲ್ಲಿ ದೇವರ ದರ್ಶನವನ್ನ ಪಡೆದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.